ನೀವು ಮನೇಲಿ ಕೂತ್ಕೊಂಡು ಮೊಬೈಲ್ ಫೋನ್ನಲ್ಲಿ ಆನ್ಲೈನ್ ಗೇಮ್ ಆಡ್ತೀರಾ. ಖರ್ಚಿಗೆ ದುಡ್ಡಿಲ್ಲ, ಜೋಬಿ ಕೈ ಹಾಕಿದ್ರೆ ಒಂದು ಬಿಡಿ ಕಾಸು ಬೀಳಲ್ಲ. ಇನ್ನು ಆತನನ್ನು ಹಿಡಿದು ಕುಲ್ಕಿದ್ರು ಒಂದು ನಯಾ ಪೈಸೆ ಬೀಳ್ತಾ ಇಲ್ಲ. ಹಾಗಾಗಿ ಆನ್ಲೈನ್ ಗೇಮ್ ಆಡ್ಕೊಂಡು ದುಡ್ಡು ಸಂಪಾದನೆ ಮಾಡೋಣ ಅಂಥೇಳಿ ನೀವೇನಾದರೂ ಗೇಮ್ ಆಡ್ತಾ ಇದ್ರೆ ಬರ್ಬಾದ್ ಆಗೋಗ್ತೀರಿ. ಇರೋ ಮನೇನ ಮಾರ್ಕೊಂಡು ಬೀದಿಗೆ ಬರ್ತೀರಿ. ಹಾಗಾಗಿ ಬಿ ಕೇರ್ಫುಲ್, ಗೇಮ್ ಆಡೋದಕ್ಕೆ ಹೋಗಬೇಡಿ. ಆನ್ಲೈನ್ ಗೇಮು ಮಣ್ಣಂಗಟ್ಟಿ ಏನೋ ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಗೇಮ್ ಆಡೋದಕ್ಕೆ ಹೋಗಬೇಡಿ. ಸೋತು ಸುಣ್ಣ ಆಗಿ ಇರೋ ನೆಮ್ಮದಿನ ಕಳ್ಕತ್ತೀರಿ. ನೀವು ಗೆದ್ದ ಹಣ ಗೋವಿಂದ 700 ಕೋಟಿ ಗುಳುಂ ಮಾಡಿದ ಮಿಂಜೋ ಆನ್ಲೈನ್ ಗೇಮ್. ಮಿಂಜೋ ಗೇಮಿಂಗಿಗೆ ಇಡಿ ಶಾಕ್ ಕೊಟ್ಟಿದೆ. ಇಡಿ ತನಿಖೆಯಲ್ಲಿ ಹೊರಬಂತು ಆಘಾತಕಾರಿ ಸತ್ಯ. ಗೇಮ್ ಆಡೋ ಹುಡುಗರ ನೋಡಿ ಸ್ಟೋರಿನ. ಗೇಮಿಂಗ್ ಜಗತ್ತಿನಲ್ಲಿ ಎಐ ಅಸ್ತ್ರ ಬಳಸಿ 700 ಕೋಟಿ ರೂಪಾಯಿ ಲೂಟಿ. ಕೋರ್ಟಿಗೆ ಸಲ್ಲಿಕೆಯಾಯಿತು ಸುದೀರ್ಘ ಚಾರ್ಜ್ ಶೀಟ್ನಲ್ಲಿ ಭಯಾನಕ ಸತ್ಯ ಇತ್ತು. ಬೃಹತ್ ಹಗರಣದ ಹಿಂದೆ ಯಾರಿದ್ದಾರೆ? ಭಾರಿ ಪ್ರಮಾಣದ ವಂಚನೆ ಮತ್ತು ಅಕ್ರಮ ಹಣ ವರ್ಗಾವಣೆ. ಹಾಕಿರೋ 10 ರೂಪಾಯಿಗೆ 100 ರೂಪಾಯಿ ಕೊಟ್ಟ ಆನ್ಲೈನ್ ಕಂಪ್ನಿಯವನು ಅಂತೇಳಿ ಖುಷಿ ಆಗೋದಕ್ಕೆ ಹೋಗಬೇಡಿ. 100 ಕೊಟ್ಟು 600 ರೂಪಾಯಿ ಕೇಳ್ತಾನೆ. 25 ಕೋಟಿ ಗ್ರಾಹಕರಿಗೆ ಮೋಸ ಮಾಡಿದ ಮಿಂಜೋ ಆನ್ಲೈನ್ ಗೇಮ್. ಅಕ್ರಮ ಹಣವನ್ನು US ಹಾಗೂ ಸಿಂಗಾಪುರ ದೇಶಗಳ ಮೂಲಕ ಶೆಲ್ ಕಂಪನಿಗಳಿಗೆ ಹಣ ವರ್ಗಾವಣೆ ಪತ್ತೆ. ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಸೇರಿದಂತೆ ರಾಜಸ್ಥಾನ ನವದೆಹಲಿಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಮಿಂಜೋ ಆನ್ಲೈನ್ ಗೇಮ್ ಅಂತ ಇದಾ ಗೇಮ್ ಕಂಪ್ನಿಯವನು ಮಾಡ್ಕೊಂಡು ಅಥವಾ ಬೇರೆಯವರು ಅದನ್ನು AI ಮುಖಾಂತರವಾಗಿ ಹ್ಯಾಕ್ ಮಾಡಿ ಹಣನ ದೋಚಿದ್ರು ಗೊತ್ತಿಲ್ಲ. ಗೇಮ್ ಆಡೋದು ವಾರಕ್ಕೆ 7 ದಿನ 3 ದಿನ ಗೇಮಿಂಗ್ ಕಂಪ್ನಿ ನಿಮಗೆ ಖುಷಿ ಕೊಡುತ್ತೆ. ನೀವು ಹಾಕಿರೋ 10 ರೂಪಾಯಿಗೆ 100 ರೂಪಾಯಿ ಕೊಡ್ತಾರೆ. ಬುಧವಾರ ಖುಷಿ ಕೊಟ್ಟ ಆನ್ಲೈನ್ ಗೇಮ್ ಗುರುವಾರ ಕಣ್ಣೀರು ಬರೆಸುತ್ತೆ. ಮತ್ತೆ ಸಂಬಳ ಬಂತು, ಮತ್ತಾಕಂಡ್ರಿ. ಖುಷಿ ಕೊಡ್ತಾ ಇರುತ್ತೆ ನಿಮಗೆ. ನಿಮ್ಮ ಗಮನಕ್ಕೆ ಬಾರದೆ, ನಿಮಗೆ ಗೊತ್ತೇ ಆಗೋದಿಲ್ಲ. ನಿಮ್ಮ ಕಣಕಣದ ರಕ್ತವನ್ನು ಹೀರುತ್ತೆ ಆನ್ಲೈನ್ ಗೇಮು. ನನ್ನ ಮಗ ತಪ್ಪೇ ಮಾಡೋದಿಲ್ಲ. ಸಮಾಜದಲ್ಲಿ ಮುಗ್ಧನಾಗಿದ್ದ ನನ್ನ ಮಗ. ಸ್ಕೂಲಿಗೆ ಹೋಗ್ತಾನೆ, ಚೆನ್ನಾಗಿ ಕಲಿತಾನೆ, ಕಾಲೇಜಿಗೆ ಹೋದ, ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆದ. ಅಕ್ಕಪಕ್ಕದ ಪೋಲಿ ಹುಡುಗರ ಜೊತೆ ನನ್ನ ಮಗ ಸೇರೋದೇ ಇಲ್ಲ. ಸರಿ, ಎಲ್ಲವೂ ಒಳ್ಳೆ ಗುಣ ನಿಮ್ಮ ಮಕ್ಕಳದು. ಆದರೆ ಮನೆ ಸೇರ್ಕಂಡ ಅಂದರೆ ರೂಮ್ ಬಾಗಿಲಾಕತಾನೆ. ಮೊಬೈಲ್ ಬಿಟ್ಟು ಬೇರೇನು ನೋಡೋದಿಲ್ಲ ಅವನು. ಪೋಲಿ ಹುಡುಗರ ಜೊತೆ ಸೇರೋದಿಲ್ಲ, ಗಾಂಜಾ ಡ್ರಗ್ಸು ಆ ಥರದ ಹುಡುಗರ ಜೊತೆ ಸೇರೋದಿಲ್ಲ. ಆದರೆ ಮನೆಗೆ ಬರ್ತಾನೆ, ಸೀದಾ ರೂಮಿಗೆ ಹೋಗ್ತಾನೆ, ಮೊಬೈಲ್ ಹಿಡ್ಕತ್ತಾನೆ. ನಿಮ್ಮ ಮಗ ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಇದ್ದಾನೆ. ಆ ಗೇಮು ಆತನನ್ನು ಬೇರೆ ಪ್ರಪಂಚಕ್ಕೆಲ್ಲೂ ಕಳಿಸ್ತಾ ಇಲ್ಲ. ಹಾಗಾಗಿ ನಿಮ್ಮ ಮಗ ಮುಗ್ದು ಮಗ. ಆದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗ ದುಡ್ಡನ್ನು ಕಳ್ಕೋತಿದ್ದಾನೆ. ಈಗಿನ ಟೆಕ್ನಾಲಜಿ ಹೆಂಗಿದೆ ಅಂತ ಕೇಳಿದ್ರೆ, ನಿಮ್ಮ ಎಲ್ಲ ಸರ್ಕಾರಿ ದಾಖಲೆಗಳು ಕೂಡ ನಿಮ್ಮ ಫೋನ್ ನಂಬರಿಗೆ ಮರ್ಜ್ ಆಗಿರ್ತವೆ. ಗೇಮಿಂಗ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಪರ್ಮಿಷನ್ ಕೊಡೋದಕ್ಕೆ ನಾನಾ ತರಹದ ಸ್ಕ್ರೀನ್ನಲ್ಲಿ ಶೋ ಆಗುತ್ತೆ. ಎಲ್ಲದಕ್ಕೂ ಕೂಡ ಯೋಚನೆ ಮಾಡದಲ್ಲೇ ಓಕೆ ಕೊಟ್ಟು ಅವನು ನಿಮ್ಮ ಮನೆ ಅಂಗಳಕ್ಕೆ ಬರಮಾಡ್ಕತ್ತೀರಿ. ಅವನು ಅಲ್ಲಿ ಕೇಳ್ತಿರ್ತಾನೆ, ನಾನು ನಿಮ್ಮ ಮನೆಗೆ ಬರ್ಬೋದಾ? ಓಕೆ. ನಿಮ್ಮ ಮನೆಗೆ ಬಂದು ಬೆಡ್ರೂಮಿಗೆ ಹೋಗ್ಬೋದಾ? ಓಕೆ. ಪ್ರತಿಯೊಂದಕ್ಕೂ ಕೂಡ ಪರ್ಮಿಷನ್ ಕೊಟ್ಟ ನೀವು, ನಿಮಗೆ ಅರಿವಿಲ್ಲದೆ ನಿಮ್ಮ ಎಲ್ಲ ನಿಯಂತ್ರಣವನ್ನು ಕೂಡ ಗೇಮಿಂಗ್ ಆ್ಯಪಿಗೆ ಕೊಟ್ಟಿರ್ತೀರಿ. ಏನು ಬೇಕಾದರೂ ಮಾಡಿ ಯಾನು. ನಿಮ್ಮ ಬ್ಯಾಂಕಿನ ಪ್ರತಿ ಟ್ರಾನ್ಸಾಕ್ಷನ್ನು ಕೂಡ ಆನ್ಲೈನ್ ಗೇಮ್ ಆಡಿಸುವ ಗೇಮರ್ಸ್ಗಳ ಕೈಯಲ್ಲಿರುತ್ತೆ. ಗೊತ್ತೇ ಆಗೋದಿಲ್ಲ ನಿಮಗೆ. ನನ್ನಲ್ಲಿರೋ ಆ್ಯಪ್ ಜೆನ್ವಿನ್ನು, ಯಾರು ನನ್ನ ಹಣ ಕೀಳಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬೇಡ. ಜೆನ್ವಿನು ಅನ್ಕೊಂಡು ತಿರುಗಾಡಿದ ಕಂಪ್ನಿಗಳು ಇವೆಲ್ಲ. ನೀವು ಗೆದ್ದ ಹಣ ಗೋವಿಂದ ಆಡೋದಕ್ಕೆ ಹೋಗಬೇಡಿ. ಇಲ್ಲ, ಇದು ಪ್ಲೇಸ್ಟೋರ್ನಲ್ಲಿ ಸಿಗ್ತಾ ಇದೆ, ಇದು ಸರ್ಟಿಫೈಡ್ ಗೇಮ್ ಅನಿಸಿರುತ್ತೆ, ಹಾಗಾಗಿ ಇದನ್ನು ಆಡ್ತಾ ಇದ್ದೀನಿ. ಈ ಕಾನ್ಫಿಡೆನ್ಸ್ ಬೇಡ. ಯಾವ ಗೇಮ್ ಕಂಪನಿಗಳಿಗೂ ಕೂಡ ಸರ್ಕಾರ ಬಹಿರಂಗ ಅನುಮತಿಯನ್ನು ಕೊಟ್ಟಿಲ್ಲ. RBI ಅನುಮತಿಯೂ ಅದಕ್ಕಿಲ್ಲ. ಈ ಯಾವ ಲೀಗಲ್ ಅನುಮತಿಗಳು ಇಲ್ಲದೆ ಥರ್ಡ್ ಪಾರ್ಟಿ ಆ್ಯಪ್ಸ್ಗಳು ನಿಮ್ಮ ಪ್ಲೇಸ್ಟೋರ್ನಲ್ಲೂ ಕಂಡಿರಬಹುದು. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡಿರಲೂಬಹುದು. ಅದರಲ್ಲಿ ಆಡಿ ನಿಮ್ಮ ಹೆಂಡತಿನ ಮುಂಡೆ ಮಾಡೋದಕ್ಕೆ ಹೋಗಬೇಡಿ.
700 ಕೋಟಿ ಗುಳುಮಾದಂತಹ ಕತೆ ಇದು. 700 ಕೋಟಿ ಗುಳುಮ್. ನನ್ನ ಮಗ ಸಮಾಜದಲ್ಲಿ ತುಂಬ ಡೀಸೆಂಟ್ ಹುಡುಗ, ಮನೆ ರೂಮಲ್ಲಿ ಬಾಗಿಲು ಹಾಕೊಂಡು ಗೇಮ್ ಆಡ್ತವನೆ. ನಿಮ್ಮ ಮಕ್ಕಳ ಮೇಲೆ ವಿಶೇಷವಾದಂತಹ ಗಮನ ಇರಲಿ. ಈ ತರಹ ದರಿದ್ರ ಆ್ಯಪ್ಗಳಿಂದ ದೂರ ಇರಿ. ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಗೇಮ್ ಆಡುವಂತಹದ್ದು, ದುಡ್ಡು ಗಳಿಸುವಂತಹ ಆ್ಯಪ್ಗಳಿದ್ರೆ ತಕ್ಷಣವೇ ಮುಲಾಜು ನೋಡದೆ ಡಿಲೀಟ್ ಮಾಡಿ. ಒಂದಿನ ಕಷ್ಟ ಆಗುತ್ತೆ, 2 ದಿನ ಕಷ್ಟ ಆಗುತ್ತೆ. ವಾಲಿಬಾಲು, ಫುಟ್ಬಾಲು, ಕ್ರಿಕೆಟು ಆಡ್ಕೊಂಡು ಆ ದರಿದ್ರ ಆ್ಯಪ್ಗಳನ್ನು ಮರೆತು ಬಿಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.